ನಾನು AS ಪಾಟೀಲ್ ಅಂತ ಬೆಂಗಳೂರು ಬಂದು 7 ವರ್ಷ ಆಯಿತು. ನಾನು ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲಿದ್ದೀನಿ. ನನಗೆ ಪ್ರೆಸೆಂಟ್ಲಿ ಯಶಸ್ವಿ ಟೌನ್ಶಿಪ್ ಪ್ರಾಜೆಕ್ಟ್ಸ್ ಪ್ರಮೋಟರ್ಸ್ MD ಆಗಿದ್ದೀನಿ. ಬೆಳಗ್ಗೆ ಎದ್ದು ನಾರ್ಮಲಿ ನನಗೆ FM ರೇಡಿಯೋ ಕೇಳೋ ಅಭ್ಯಾಸ. ಆಚೆ ಒಂದು ದಿವಸ ಕೇಳ್ತಾ ಇರುವಾಗ ಸೆಕೆಂಡ್ ಗೇರ್ ಬಗ್ಗೆ JK ಪ್ರಮೋದ್ ಅವರು ಮಾತಾಡ್ತಾಯಿದ್ರು. ನಾನು ಅವ್ರಿಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿದೆ. ಅವತ್ತೆ ಅವ್ರು ನನಗೊಂದು ಅವ್ರ ಆಫೀಸಿಂದ ನನಗೆ ಹೇಳಿದರು, ನೀವು ಫಸ್ಟ್ ಟೈಮ್ ಬರಬೇಕಾದ್ರೆ 350 ರೂಪೀಸ್ ಕೊಡಬೇಕಾಗುತ್ತೆ 1 hour ಅಂತ. ಒಂದು ಏನಪ್ಪ ನನ್ನ ಕೆಲಸನೇ ಮಾತಾಡೋಕ್ಕೆ ಇವ್ರು ದುಡ್ಡು ಕೇಳ್ತಾರಲ್ಲ ಅಂತ. ಸರಿ, ನಾನು ರೀಚ್ ಆದೆ, ಆನ್ ಟೈಮ್ ರೀಚ್ ಆದೆ. ಯಾಕೆಂದರೆ ದುಡ್ಡು ಕೊಡಬೇಕು, 1 hour ಕೊಟ್ಟಿದ್ದಾರೆ ಅಂದರೆ ಹೋಗಲಿ ಬಿಡಲಿ ಅಂತ ಕೊಡಲೇಬೇಕು. ಸರಿ, ಕರೆಕ್ಟ್ ಟೈಮ್ ಹೋದೆ. ಅವ್ರು ಹೇಳಿದರು, ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ರು. ಎಲ್ಲ ಕೇಳಿದ ಮೇಲೆ ಅವ್ರು ಹೇಳಿದರು, ನಾವು 120 ಜನ ಇಂಟರ್ವ್ಯೂ ಮಾಡಿದರೆ 10 ಜನ ಸೆಲೆಕ್ಟ್ ಮಾಡ್ತೀವಿ ಅಂತ. ಮಾರ್ಕೆಟಿಂಗ್ನವ್ರಿಗೆ ಅದು ನಮಗೂ ಗೊತ್ತು, ನಾವು ಯಾವಾಗಲೂ ಹಂಗೆ ಹೇಳ್ತಾನೆ ಇರ್ತೀವಿ. ಸೊ ಅವ್ರು ಕೇಳಿದ್ರು ಅಂದ ತಕ್ಷಣ ಒಪ್ಕೊಂಡ್ವಿ. ಆನಂತರ 2-3 ದಿವಸದಲ್ಲಿ ನೀವು ಫೈನಲ್ ಮಾಡಬೇಕು, ಇಲ್ಲ ಅಂತಂದರೆ ಬೇರೆಯವರು ಇದನ್ನು ಮಾಡೋಕ್ಕಾಗಲ್ಲ ಅಂತ. ಸರಿ ಅಂತ ಬಂದಮೇಲೂ ಆಮೇಲೆ ಅವ್ರದ್ದು ಇಮೇಲ್ ಬಂತು, ಇದು ನೋಡ್ತಾಯಿದ್ವಿ. ಸೊ ದೆನ್ ಸರಿ ಇಷ್ಟೆಲ್ಲ ಮಾಡಿದ್ವಿ, ಅವ್ರದ್ದು ಒಂದು ನೋಡಿದ್ರಾಯ್ತು ಅಂತ ಹೇಳಿ ಜಾಯ್ನ್ ಆದ್ವಿ. ಜಾಯ್ನ್ ಆಗೋ ದಿವಸ ಯೋಚನೆ ಮಾಡ್ಕೊಂಡು ಹೋಗಿದ್ದೆ, ನಾನೀಗ ಹೇಗಿದ್ರು ಅಮೌಂಟ್ ಅಂತೂ ಕೊಟ್ಟಿದ್ದೀನಿ, ಹೋಗಬೇಕು. ಸೊ ನೋಡುವ ಏನು ಹೇಳ್ತಾರೋ ನೋಡುವ ಅಂಥೇಳಿ ಹೋದ್ಮೇಲೆ ಕೂತಾಗ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ನಾನು ಅರ್ಧ ದಿವಸಕ್ಕಿಂತಲೂ ಹೆಚ್ಚಿಗೆ ಮುಂದುವರ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ನೋಡಿದ್ರೆ ಆದರೂ ಕೇಳಿದ್ರಾಯ್ತು ಅಂಥೇಳಿ. ಯಾಕಂದರೆ ಟೈಮ್ ಈಸ್ ವೆರಿ ಪ್ರೀಸಿಯಸ್, ನಮ್ಮಲ್ಲಿ ಟೈಮಿದ್ದೇ ಶಾರ್ಟೇಜು. ಸೊ ಎನಿವೆ ಜಾಯ್ನ್ ಆದ್ವಿ. ಅರ್ಧ ದಿವಸ ಮಧ್ಯೆ ಇದಾಯಿತು. ಆಮೇಲೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಮ್ಮಲ್ಲಿ ಪ್ರಾಬ್ಲಮ್ಸ್ ಏನಿದೆ ಅಂತ ಒಂದೊಂದೇ ಗೊತ್ತಾಯ್ತಾ ಹೋಯಿತು. ಒಂದು ದಿವಸ ಕಂಪ್ಲೀಟ್ ಮಾಡಿದ್ವಿ. ಮೊದಲೇ ದಿವಸ ಟ್ರೈನಿಂಗಲ್ಲಿ ಅವರು ರೂಟ್ ಸೆಟ್ನಿಂದ ಒಬ್ಬರು ಬಂದಿದ್ದರು, ಅಂತ ಸಿಟ್ಕಾಮ್ನಿಂದ ಒಬ್ಬರು ಬಂದಿದ್ದರು, ಆನಂತರ ಒಬ್ಬರು ಎಂಟರ್ಪ್ರಿನರ್ ಬಂದಿದ್ದರು. ಅವ್ರದ್ದೆಲ್ಲ ಮಾತಾಡೋದು ಕೇಳಿದ್ವಿ. ಆಮೇಲೆ ನಮ್ಮಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಹೋಯಿತು. ಸೊ ಸೆಕೆಂಡ್ ಡೇನೂ ಮತ್ತೆ ಜಾಯ್ನ್ ಆದ್ವಿ. ಮಾಡ್ಕೊಂಡ್ಮೇಲೆ ಅವರೇನು ಇದನ್ನು ಕೊಟ್ಟಿದ್ರು, ಅದನ್ನು ಕಂಪ್ಲೀಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇದಕ್ಕಿಂತ ಮೊದಲು ನಾನು ಯಾವಾಗಲೂ ಬಿಸ್ನೆಸ್ ಕನ್ಸಲ್ಟೆಂಟ್ನ ಹುಡುಕ್ತಾ ಇದ್ದೆ. ಏನಕ್ಕೆ ಬಿಸ್ನೆಸ್ ಕನ್ಸಲ್ಟೆಂಟ್ ಹುಡುಕ್ತಾ ಇದ್ದೆ ಅಂದರೆ, ನನಗೇನಾದರೂ ಒಂದು ಇದನ್ನು ಮಾಡಿಕೊಡಿ ಅಂಥೇಳಿ, ಬಿಸ್ನೆಸ್ ಪ್ಲಾನ್ ಮಾಡಿಕೊಡಿ ಸರ್, ಇದನ್ನು ಹೇಗೆ ಮಾಡಬೇಕು ಅಂಥೇಳಿ. ಆದರೆ ನನಗೆ ಮೊದಲೇ ದಿವಸ ನಾನು ಮೀಟ್ ಮಾಡಿದಾಗ ನಾನು ಅದನ್ನೇ ಕೇಳಿದೆ, ಸರ್ ನೀವು ಇಷ್ಟೆಲ್ಲ MBA ಫಾರ್ ನಾನ್ MBA ಕ್ಲಾಸ್ ನಡೆಸ್ತೀವಿ, ನಮಗಾಗಿ ಒಂದು ಬಿಸ್ನೆಸ್ ಪ್ಲಾನು, ಒಂದು ವಿಷನ್ ಸ್ಟೇಟ್ಮೆಂಟು, ನಮ್ಮದು ಮಿಷನ್ ಸ್ಟೇಟ್ಮೆಂಟ್ ಎಲ್ಲ ಮಾಡಿಕೊಡಿ ಅಂತ. ಅವಾಗ ಹೇಳಿದ್ರು, ನಾನು ಮಾಡಿಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನ ನೀವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಅದನ್ನು ನೀವೇ ಮಾಡ್ಕೋಬೇಕಾಗತ್ತೆ ಅಂತ. ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹೌದು, ನಾನೇ ಮಾಡಿದ ಸ್ಟೇಟ್ಮೆಂಟ್ ಇದ್ದರೆ, ನಾನೇ ಮಾಡಿದಂಥ ಪ್ಲಾನ್ ಇದ್ದರೆ ಇಂಪ್ಲಿಮೆಂಟ್ ಮಾಡೋದು ಈಸಿ. ಯಾರೋ ಮಾಡಿದ ಪ್ಲಾನನ್ನು ನಾನು ಎಕ್ಸಿಕ್ಯೂಟ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಬಟ್ ಹೇಗೆ ಪ್ಲಾನ್ ಮಾಡೋಂತ ಗೊತ್ತಿರಲಿಲ್ಲ. ನಾನು ಅಲ್ಲಿ ಹೋಗುವಂಥ ಮೂಲ ಉದ್ದೇಶನೂ ಇದೇ ಆಗಿತ್ತು. ಅವ್ರು ನನಗೊಂದು ಪ್ಲಾನ್ ಮಾಡಿಕೊಟ್ಟು ನಮ್ಮ ಮಾರ್ಕೆಟಿಂಗ್ನವ್ರನ್ನ ಅವ್ರು ಮೋಟಿವೇಟ್ ಮಾಡಲಿ ಅನ್ನುವಂಥದ್ದು ಒಂದು ಇದಿತ್ತು. ನಾನು ಅದನ್ನೇ ಕೇಳಿದೆ, ಸರ್ ನಮ್ಮ ಮಾರ್ಕೆಟಿಂಗ್ನವ್ರನ್ನ ಮೋಟಿವೇಟ್ ಮಾಡ್ತೀರಾ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀರಾ ಅಂತ. ಅವ್ರು ಹೇಳಿದ್ರು, ಇದನ್ನೆಲ್ಲ ನಾನು ನಿಮಗೆ ಮಾಡಿಕೊಡಲ್ಲ, ಆದರೆ ಹೇಗೆ ಮಾಡುವಂತ ಕಲಿಸ್ಕೊಡ್ತೀನಿ ಅಂತ ಹೇಳಿದರು. ಸೊ ಆ ಕಾರಣಕ್ಕಾಗಿ ನಾನು ಅವ್ರನ್ನ ಜಾಯ್ನ್ ಆಗಿ ಶುರು ಮಾಡಿದೆ. ಮೊದಲೇ ಒಂದು ದಿವಸ ಇದನ್ನು ಸುಮ್ಮನೆ ಇದನ್ನು ಮಾಡಿದ್ವಿ. 2ನೇ ದಿವಸ ಆಯಿತು. ಆಮೇಲೆ ವರ್ಕ್ ಹೇಳ್ದಂಗೆ ಅವ್ರು ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರದ್ದು ಇಂಪ್ಲಿಮೆಂಟೇಷನ್ ಹೇಗಿತ್ತು ಅಂತಂದರೆ, ನನಗೆ ಕರೆಕ್ಟಾಗಿ ಅವ್ರದ್ದು ಇಮೇಲ್ ಬರ್ತಿತ್ತು. ಅವ್ರ ಆಫೀಸಿಂದ ಕಿರಣ್ ಕುಮಾರ್ ಅನ್ನೋರು ನನಗೆ ಯಾವಾಗಲೂ ಫೋನ್ ಮಾಡ್ತಿದ್ರು, ಏನಾಯಿತು ಅಂತ ಕೇಳ್ತಾಯಿದ್ರು. ನನಗೊಂಥರ ಬೈ ಚಾನ್ಸ್ ಇಷ್ಟೊಂದು ಕರೆಕ್ಟ್ ಟೀಚರ್ ಮೊದಲೇ ಸಿಕ್ಕಿದ್ರೆ ನಾನು ಯಾವಾಗ IAS ಆಫೀಸರ್ ಆಗ್ಬೋದು ಅನ್ನಿಸ್ತಿತ್ತು. ಆವಾಗ ಸಿಗಲಿಲ್ಲ. ಬಟ್ ಎನಿವೆ ಈಗಂತೂ ಇದಿದೆ, ಇದನ್ನು ಮಾಡ್ಕೊಂಡು ಹೋಗ್ತೀನಿ ಅಂಥೇಳಿ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಸೊ ಇದನ್ನ ಮೆಸೇಜ್ಕೊಂಡು ಆಮೇಲೆ ಅವ್ರು ಹೇಳಿದರು, ಅನದರ್ 25 hours ಗ್ರೋತ್ ಪ್ರೋಗ್ರಾಮ್ಗೂ ನಾವು ನಿಮ್ಮನ್ನು ಎಲಿಜಿಬಲ್ ಮಾಡ್ತೀವಿ ಅಂತ ಹೇಳಿದರು. ಓಕೆ, ಅದು ತುಂಬ ಸಂತೋಷ. ಇದನ್ನು ಮಾಡಿಕೊಂಡು ಒಂದು ಒಳ್ಳೆಯ ಆರ್ಗನೈಸೇಷನನ್ನು ಮಾಡಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನೋ ವಿಶ್ವಾಸ ನನಗೆ ಇಲ್ಲಿ ಜಾಯ್ನ್ ಆದಮೇಲೆ ಹೆಚ್ಚಾಗಿದೆ ಅಂತ ಹೇಳೋಕ್ಕೆ ನಾನು ಸಂತೋಷಪಡ್ತೀನಿ.